ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ಸಂಡೇ ಟೈಮು ಆ್ಯಕ್ಚುಲಿ ಸ್ವಲ್ಪ ಟೈಮ್ ಇದ್ರೂ ಬೇರೆ ಏನಾದರೂ ಕೆಲಸಗಳು ಆ ಥರ ಈ ಥರ ಅಂತೆಲ್ಲ ಮಾಡ್ಕೊಂಡು ಬಿಡ್ತೀನಿ. ಇವತ್ತೊಂದು ಸ್ವಲ್ಪ ಟೈಮ್ ಮಾಡಿಕೊಂಡು ತುಂಬ ತಿಂಗಳುಗಳಿಂದ ಅನ್ಕೊತಾ ಇದ್ದೆ ಒಂದಷ್ಟು ಏನಾದರೂ ಮನೆಯಲ್ಲಿ ಈವ್ನಿಂಗ್ ಮಕ್ಳುಗಳಿಗೆ ತಿನ್ನೋದಕ್ಕಾಗಲಿ ಏನೋ ಸ್ನ್ಯಾಕ್ಸ್ ಆ ಥರ ಎಲ್ಲನೂ ಮಾಡಿಡಬೇಕು ಅಂತ ಹೇಳಿ ಅನ್ಕೊತಾ ಇದ್ದೆ. ಮಾಡೋಕ್ಕಾಗ್ತಾನೇ ಇರಲಿಲ್ಲ. ಇವತ್ತು ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ, ಬೆಳಗ್ಗೆ ಅಂತ ಅಲ್ಲ, ಇದು ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗಿಬಿಟ್ಟಿದೆ, ಒಂದು 12-12:30. ಯಾಕಂದರೆ ಸಂಡೇ ಒಂದೇ ದಿನ ನನಗೆ ಒಂದು ಸ್ವಲ್ಪ ಫ್ರೀಯಾಗಿ ಸಿಗೋದು. ಆದ್ದರಿಂದ ಒಂದು 9:30-10 ಗಂಟೆವರೆಗೂ ಮಲ್ಕೊಂಡಿರ್ತೀನಿ. ಎದ್ಮೇಲೆ ಕಾಫಿ ಕುಡಿದು ಸ್ವಲ್ಪ ಹಂಗೆ ಅಂದ್ಕೊಂಡು ಹಿಂಗೆ ಅಂದ್ಕೊಂಡು ಟೈಮ್ ಆಗೋಯ್ತು. ಇವತ್ತೊಂದು ಸ್ವಲ್ಪ ಕಾಫಿ ತಿಂಡಿಗೂ ಮುಂಚೆ ಕುಡಿಯೋದಿಲ್ಲ ನಾನು, ಆದ್ರೂ ತಿಂಡಿ ಆದಮೇಲೆ ಕುಡಿಯೋದು. ಇವತ್ತೊಂದು ಸ್ವಲ್ಪ ಬೇಗನೆ ಕುಡಿದೆ, ಯಾಕಂದರೆ ಎದ್ದಿರೋದೇ ಲೇಟು ಅಂತ ಅಂದ್ಕೊಂಡು. ತಿಂಡಿ ಏನು ಮಾಡೋಣಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ಯೂಶಲಿ ಯಾವಾಗಲೂ ಚಪಾತಿ ಎಗ್ ಬುರ್ಜಿ ಮಾಡೋತಿದ್ದಿದ್ದೆ ಸಂಡೇ ಅಂತ ಅಂದರೆ. ಇವತ್ತೊಂದು ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ಅನ್ಕೋತಾಯಿದ್ದೆ. ಜೊತೆಗೆ ಯಾಕೆಂದರೆ ಬಂದು ಹೊರಗಡೆನೇ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ರು, ಬರ್ತಾ ಇಡ್ಲಿ ತಿನ್ಕೊಂಡು ಬಂದುಬಿಟ್ಟಿದ್ರು. ಸೊ ಇನ್ನು ಅವ್ರದ್ದೇನು ತಿಂಡಿ ಟೆನ್ಷನ್ ನಂಗೆ ಇರಲಿಲ್ಲ. ಅದಕ್ಕೋಸ್ಕರ ನಮಗೆ ಅಂತ ಹೇಳಿ ಇವಾಗ ಸ್ವಲ್ಪ ಎಗ್ ಕುಷ್ಕ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಎಗ್ ರೈಸು ಎಗ್ ಕುಷ್ಕ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಎಣ್ಣೆ ಹಾಕಿ ಅದಕ್ಕೆ ಉದ್ದ ಈರುಳ್ಳಿ, ದಪ್ಪ ಈರುಳ್ಳಿನ ಉದ್ದದ ಕಟ್ ಮಾಡಿಕೊಂಡು ಈರುಳ್ಳಿ ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದೆಲ್ಲ ರುಬ್ಕೊಂಡಿದ್ದೀನಿ. ಪುದೀನ, ಜಿಂಜರ್ ಗಾರ್ಲಿಕ್, ಒಂದು ಹಸಿಮೆಣ್ಸಿಕಾಯಿ, ಇಲ್ಲ ರುಬ್ಬಿಲ್ಲ ಹಸಿಮೆಣ್ಸಿಕಾಯಿ ಅಂತ ಅನಿಸುತ್ತೆ, ಜಿಂಜರ್ ಗಾರ್ಲಿಕ್ಕು ಮತ್ತು ಪುದೀನ, ಕೊತ್ತಂಬರಿ ಇದಿಷ್ಟನ್ನು ರುಬ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಈರುಳ್ಳಿ, ಆಮೇಲೆ ಟೊಮೊಟೊ ಒಗ್ಗರಣೆ ಮಾಡಿ, ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ ಇದಿಷ್ಟನ್ನು ಹಾಕಿದ್ದೀನಿ. ಅದಕ್ಕೂ ಈ ಸ್ಟಾರ್ ಮೊಗ್ಗು ಮತ್ತು ಒಂದು ಏಲಕ್ಕಿ, ಒಂದೆರಡು ಚಕ್ಕೆ, ಲವಂಗ ಅದನ್ನು ಕೂಡ ಒಗ್ಗರಣೆನೇ ಹಾಕಿದ್ದೀನಿ. ಸಕ್ಕತ್ತಾಗಿ ಬರುತ್ತೆ ಟೇಸ್ಟ್. ಇದು ಸ್ವಲ್ಪ ಈ ಕುಷ್ಕ ಹೇಗಿದೆ ಸೇಮ್ ನಾರ್ಮಲ್ ಇವಾಗ ಹೊರಗಡೆ ಎಲ್ಲ ಕುಷ್ಕ ತಿಂತೀರ ಅದರನೇ ಬರುತ್ತೆ ಇದು. ಆಮೇಲೆ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಕರ್ಡ್ ಹಾಕಿದ್ದೀನಿ ಅಷ್ಟೇನೆ. ಅದಾದಮೇಲೆ ಸ್ವಲ್ಪ ರೈಸ್ ಹಾಕಿದ್ದೀನಿ. ರಕ್ಷಿತ್ ಏನಂದರೆ, ನಾನು ಇದರೊಳಗಡೆ ಮೊಟ್ಟೆ ಒಡೆದ್ಬಿಟ್ಟು ಬಿಡೋಣ ಅಂತ ಅಂದ್ಕೊಂಡೆ. ರಕ್ಷಿತಮ್ಮ ಮೊಟ್ಟೆ ಫುಲ್ ಹಾಕಮ್ಮ ಅಂತ ಇದ್ದ. ಬೇಡ ಕಣೋ, ಹಂಗೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ಮೊಟ್ಟೆ ಒಡೆದ್ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಇನ್ನು ವಿಜಿಲ್ ಹಾಕಿದ್ದೀನಿ. ಇನ್ನು ನಾ ಹಾಗೆ ಮಾಡ್ತಾ ನಿಖಿತಾ ನನಗೆ ಹಂಗೆ ಒಂಚೂರು ಆಮ್ಲೆಟ್ ಮಾಡಿಕೊಟ್ಬಿಡ್ತೀಯಾ ಅಂತ ಅಂದರು. ಸರಿ ಅಂದ್ಬಿಟ್ಟು ಅವ್ರಿಗೂ ಕೂಡ, ಯಾಕೆಂದರೆ ಬೆಳಗ್ಗೆ ಇಡ್ಲಿ ಆಲ್ರೆಡಿ ತಿನ್ಕೊಂಡು ಬಂದಿದ್ದಾರಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬಂದು 2 ದಿನ, ಶುಕ್ರವಾರ ಮತ್ತು ಭಾನುವಾರ 2 ದಿನ ಮೊಟ್ಟೆ ತಿನ್ನೋದು. ಆದ್ದರಿಂದ ಪಾಪ ಅವತ್ತಾದರೂ ಅಟ್ಲೀಸ್ಟ್ ಅವ್ರಿಗೊಂಚೂರು ಏನು ಮಾಡಿಕೊಡ್ಬೇಕಲ್ಲ ಅಂತೇಳಿ ಇವಾಗ ಅವ್ರಿಗೆ ಮಾಡಿ ಕೊಡ್ತಾಯಿದ್ದೀನಿ. ಸೊ ಇನ್ನು ಬ್ರೆಡ್ ಏನು ಗೊತ್ತಾ, ಬ್ರೆಡ್ ಇರಲಿಲ್ಲ, ಬ್ರೆಡ್ ತರ್ಸೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಏನು ಮಾಡಿದ್ದೀನಿ, ಅರ್ಜೆಂಟಲ್ಲಿ ಈ ಸ್ಯಾಂಡ್ವಿಚ್ ಬ್ರೆಡ್ ತರಿಸ್ಬಿಟ್ಟಿದ್ದೀನಿ. ಇದು ಖುಷಿಮಾಗೆ ಕೊಡೋಕ್ಕೆ ಹೋದರೆ ಅದು ಉಪ್ಪಿದೆ, ಅವಳು ಅದನ್ನು ಮುಟ್ತಾನೇ ಇಲ್ಲ. ಬೇಡ ಅಂತ ಹೇಳ್ಬಿಟ್ಟು ಸ್ಯಾಂಡ್ವಿಚ್ ಮಾಡೋಣ ಇರು ಅಂತ ಅನ್ಕೊತಾನೇ ಇದ್ದೀನಿ, ಮಾಡೋಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ಇವತ್ತಾದರೂ ಮಾಡಿದರೆ ಆಗಿರ್ತಿತ್ತೇನೋ. ನಂಗೆ ಆಗಲೇ 12 ಗಂಟೆ 12:30 ಆಗಿದ್ದರಿಂದ ಈ ಊಟ ಟೈಮಿಂಗ್ಸೇ ಬಂದುಬಿಡುತ್ತೆ. ಆಲ್ಮೋಸ್ಟ್ 1 ಗಂಟೆಗೆ ಊಟ ತಿನ್ನೋ ಥರನೇ ಆಗಿಬಿಡುತ್ತಲ್ಲ. ಮತ್ತು ಇನ್ನೇನು ಅದನ್ನು ತಿಂದರೆ ಮತ್ತೆ ಏನಾದ್ರು ಮಾಡಿಕೊಂಡು ತಿನ್ನಲೇಬೇಕಾಗುತ್ತೆ. ಬೇಡ, ಡೈರೆಕ್ಟಾಗಿಯೇ ಎಗ್ ಕುಷ್ಕ ಮಾಡಿಬಿಡ್ರ ಅಂತ ಹೇಳ್ಕೊಂಡು ಮಾಡಿದ್ದು. ಸೊ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಒಳ್ಳೆ ಬಿಸಿ ತಿನ್ಕೊಂಡ್ವಿ ಆರಾಮಾಗಿ. ತಿಂದ್ಬಿಟ್ಟು ಆಮೇಲೆ ಮಳೆ ಯಾಕೋ ಮೋಡ ಮುಚ್ಚಿದ ವಾತಾವರಣ ಇತ್ತು. ಸೊ ನನ್ನ ಮಗ ಬೇರೆ ಈ ಸೈಕಲ್ನ ಆವಾಗ 10th ಸ್ಟ್ಯಾಂಡರ್ಡಲ್ಲಿ ತೊಗೊಂಡಲ್ಲಿ ಆ ಲಿಫ್ಟ್ ಹತ್ರ ಹಾಕಿದ್ದ. ಇವಾಗೇನೋ ಗೊತ್ತಿಲ್ಲ, ಖುಷಿಮಾಗೆ ಸೈಕಲ್ ತಕ್ಕೊಟ್ಮೇಲೆ ಅವನಿಗೂ ಏನಾದ್ರು ಸೈಕಲ್ ಓಡಿಸೋ ಜೋಶ್ ಬಂದಿದೆಯೋ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಸೈಕಲ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ತನ್ನ ಬಾಲ್ಕನಿಯಲ್ಲಿ ನಿಲ್ಲಿಸಿದ್ದಾನೆ. ನೋಡ್ಬೇಕು ಓಡಿಸ್ತಾನ ಏನಿಲ್ವಾ ಅಂತ. ಅಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ನನ್ನ ಫೇವ್ರೇಟ್ ಆಗಿರೋ ಅಂಜಲ್ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಸೊ ಹಾಗೆ ಆ ರೆಸಿಪಿನ ನಿಮ್ ಜೊತೆ ನಾನು ಸಿಂಪಲ್ ಹೇಗ್ ಮಾಡ್ತೀನಿ ಅನ್ನೋದನ್ನ ಆ ರೆಸಿಪಿ ಶೇರ್ ಮಾಡೋಣ ಅಂತ. ಇತ್ತೀಚಿನ ದಿನಗಳಲ್ಲಿ ಈ ಫಿಶ್ ನ ಆರ್ಡರ್ ಮಾಡಕ್ಕೆ ಭಯ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಅದು ಫ್ರೆಶ್ ಆಗಿದ್ಯೋ ಇಲ್ವೋ. ಆದ್ರೆ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಈ ರೀತಿ ಇರ್ಲಿಲ್ಲ. ಸೊ ಮೀನ್ ಮಾರೋರು ನಮ್ಮ ಮನೆ ಬಾಗಿಲಿಗೆ ಮೀನ್ನ ತರ್ತಾ ಇದ್ರು. ಸೊ ಅದು ಕೂಡ ಅವತ್ತಿನ ಫಿಶ್ ಆಗಿತ್ತು, ಅಂದ್ರೆ ಫ್ರೆಶ್ ಫಿಶ್ ಆಗಿತ್ತು. ನಮ್ಮ ಮಮ್ಮಿ ಅಂತೂ ಅವ್ರ ಹತ್ರನೇ ಕಂಟಿನ್ಯೂ ಆಗಿ ತಗೊಳ್ತಾ ಇದ್ದಿದ್ದು. ಯಾಕೆ ಅಂದ್ರೆ ಅದು ತುಂಬಾನೇ ಫ್ರೆಶ್ ಅಂಡ್ ಸಿಂಪಲ್ ಆಗಿ ಇರ್ತಿತ್ತು. ಅದರಿಂದ ನಾನು ಗ್ಲೇಷಿಯರ್ಸ್ ಇಂದ ಫ್ರೆಶ್ ಫಿಶ್ ನ ತರಿಸಿದೀನಿ. ಯಾಕೆ ಅಂತಂದ್ರೆ ಬೋಟ್ ನ ಇವರು ಅರ್ಲಿ ಮಾರ್ನಿಂಗ್ ಕಳಿಸ್ತಾರೆ ಫಿಶ್ ಹಿಡಿಲಿಕ್ಕೆ ಅಂತ, ಮತ್ತೆ ಅದೇ ದಿನ ವಾಪಸ್ ಕೂಡ ಬರ್ತಾರೆ. ಫಿಶ್ ಫ್ರೆಶ್ ಆಗಿರ್ಬೇಕಲ್ವಾ, ಸೊ ಅದಕ್ಕೋಸ್ಕರ. ಹಾಗೆ ನೀವು ಈ ಫಿಶ್ ನ ನೋಡ್ಬೋದು, ಎಷ್ಟು
ಎಷ್ಟು ಫ್ರೆಶ್ ಆಗಿದೆ, ಹಾಗೆ ಟೆಂಡರ್ ಅಂಡ್ ಕ್ಲೀನ್ ಮತ್ತೆ ಪರ್ಫೆಕ್ಟ್ ಟೆಕ್ಸ್ಚರ್ ನಲ್ಲಿ ಇದೆ ಅಂತ. ನಾನಿವಾಗ ಫಿಶ್ ಫ್ರೈ ಮಾಡೋದಕ್ಕೆ ಜಿಂಜರ್ ಗಾರ್ಲಿಕ್ ಮತ್ತೆ ಒಂದು ಸ್ಪೂನ್ ಅಷ್ಟು ಮೆಣಸು, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪೌಡರ್ ಹಾಕೊಂಡು ಫಸ್ಟ್ ಪೇಸ್ಟ್ ಮಾಡ್ಕೊತೀನಿ. ಫಿಶ್ ಫ್ರೈ ಅಂದಾಗ ಒಬ್ಬರೊಬ್ರು ಒಂದೊಂಥರ ವಿಭಿನ್ನವಾಗಿ ಮಾಡ್ತಾರೆ. ನಾನು ಒಂದು ಸ್ವಲ್ಪ ಸಿಂಪಲಾಗೆ ಮಾಡ್ತೀನಿ. ಇನ್ನಿವಾಗ ಫಿಶ್ಗೆ ಇದೆಲ್ಲ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ, ಖಾರ ಎಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತಂದ್ರೆ, ನನಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಈ ಏಪ್ರಿಲ್ ಟು ಜೂನ್ ಟೈಮ್ ಈ ಈಸ್ಟ್ ಕೋಸ್ಟ್ ಅಲ್ಲಿ, ಹಾಗೆ ಜೂನ್ ಟು ಸೆಪ್ಟೆಂಬರ್ ಟೈಮ್ ಏನು ವೆಸ್ಟ್ ಕೋಸ್ಟ್ ಅಲ್ಲಿ ಈ ಫಿಶ್ ಹಿಡಿಯೋದನ್ನ ಸ್ಟಾಪ್ ಮಾಡ್ತಾರೆ. ಯಾಕಂದ್ರೆ ಇದು ಫಿಶ್ ಬ್ರೀಡಿಂಗ್ ಸೀಸನ್ ಆಗಿರುತ್ತೆ, ಅದಕ್ಕೋಸ್ಕರ. ಸೊ ಇವಾಗ ನೀವೆಲ್ಲರೂ ಯೋಚನೆ ಮಾಡ್ತಾ ಇರ್ತೀರಾ, ಈ ಸೀಸನಲ್ಲಿ ಫ್ರೆಶ್ ಫಿಶ್ ಸಿಗೋದು ಕಷ್ಟ ಅಂತ. ಬಟ್ ಲೀಶಿಯಸ್ ಸರ್ ಏನು ಮಾಡ್ತಾರೆ ಅಂದರೆ, ಅವರು ರೆಸ್ಪಾನ್ಸಿಬಲ್ ಆಗಿ ಇಂಡಿಯಾದಲ್ಲಿ ಇರುವ 28 ಬೇರೆ ಬೇರೆ ಕೋಸ್ಟ್ಗಳಿಂದ ಫಿಶ್ ಬ್ರೀಡಿಂಗ್ ಸೀಸನಲ್ಲೂ ಕೂಡ ಫಿಶಿಂಗ್ನ ಆ್ಯಕ್ಟಿವ್ ಆಗಿ ಇಟ್ಟಿರ್ತಾರೆ. ಯಾಕಂದರೆ ಫಿಶ್ಶು ಫ್ರೆಶ್ ಆಗಿರಬೇಕು ಮತ್ತು ಸಸ್ಟೈನಬಲ್ ಆಗಿ ಇರಬೇಕು ಅಂತ. ಹಾಗೆ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ, ಆ ದಿನದ ಫ್ರೆಶ್ ಫಿಶ್ನ ಮಾತ್ರ ಮಾರೋದು. ಹಾಗೆ ನೋಡಿ ಫ್ರೆಂಡ್ಸ್, ನಮ್ಮ ಅಂಜಲ್ ಫ್ರೈ ರೆಡಿ ಆಯಿತು. ಫ್ರೆಂಡ್ಸ್ ಫೈನಲಿ ರೆಡಿ ಆಯಿತು ನಮ್ಮ ಫಿಶ್ ಫ್ರೈ. ನೀನು ತಿಂತೀನಿ. ಓಕೆ, ಸೊ ಟೇಸ್ಟ್ ಮಾಡೋ ಟೈಮ್ ಇದು. ಸೂಪರ್ ಎಮ್ಮಿ ಟೇಸ್ಟಿ. ವಾವ್, ನಾವು ಈ ಚಿಕ್ಕವ್ರು ಇರ್ಬೇಕಾದ್ರೆ ತಿಂತಾ ಇದ್ವಿ ಫಿಶ್ ಟೇಸ್ಟ್ ಸೇಮ್ ಅದೇ ರೀತಿ ಫೀಲ್ ಕೊಡ್ತಾ ಇದೆ, ಸಕ್ಕತ್ತಿದೆ. ಥ್ಯಾಂಕ್ ಯು ಲಿಶಿಯಸ್. ಫ್ರೆಶ್ ಆಗಿಲ್ಲ ಅಂದ್ರೆ ಫಿಶೇ ಅಲ್ಲ. ಥ್ಯಾಂಕ್ ಯು. ಇನ್ನು ಫಿಶ್ ಫ್ರೈ ಮಾಡ್ಕೊಂಡು ತಿಂದಿದ್ದಾಯಿತು. ಫಿಶ್ ತರಿಸಿದ್ವಾ, ಅದನ್ನೊಂದನ್ನು ಮಾತ್ರ ಮಾಡ್ಕೊಂಡು ಹಂಗೆ ತಿಂದ್ವಿ ಅಷ್ಟೇನೆ. ಸೊ ಅದಾದಮೇಲೆ ಎಲ್ಲ ಮತ್ತೆ ಕಿಚನ್ ಏನೇ ಒಂದು ಅಡುಗೆ ಮಾಡಲಿ, ಎಷ್ಟೇ ಮಾಡಲಿ, ಮತ್ತೆ ಹಾಗೇ ಗಲೀಜು ಆಗ್ತಾನೇ ಇರುತ್ತೆ. ಸೊ ಎಲ್ಲನೂ ಮಾಡಿದೆ ಫಸ್ಟು. ಇನ್ನು ಮಿಕ್ಕಿದ್ದನ್ನ ಏನು ಮಾಡಿದೆ, ಅದು ಫಸ್ಟು ಬೋನ್ಲೆಸ್ ಫಿಶ್ ಏನಿತ್ತು ಅದನ್ನು ತೆಗೆದು ಎಲ್ಲ ಫ್ರಿಡ್ಜಲ್ಲಿ ಹಾಕ್ಬಿಟ್ಟೆ. ಖುಷಿಮಾಗಿ ಯಾವಾಗ ಬೇಕು ಅದನ್ನು ಮಾಡಿಕೊಟ್ರಾಯ್ತು ಅಂತ. ಆಮೇಲೆ ಮತ್ತೆ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿ 1 ಅವರ್ ರೆಸ್ಟ್ ಮಾಡಿ ಮತ್ತೆ ಅಡುಗೆ ಶುರು ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂತಂದರೆ, ಇವತ್ತು ಮಕ್ಳಿಗೆ ಏನಾದ್ರು ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೆ ಏನಾದ್ರು ಆಗಲಿ ಅದಕ್ಕೆ ಅಂದ್ಬಿಟ್ಟು ಇದು ಚಕ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಗರಿಯಾಗಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಅರ್ಧ kg ಅಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಕಡಲೆನ ಹುರ್ಗಡ್ಲೆನ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು, ಆಮೇಲೆ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಏನಂದರೆ ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಎಣ್ಣೆನೂ ಕೂಡ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅಂದರೆ ಹೆಂಗಿದ್ರು ಆ ಬಾಣಲಿನಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಡಬೇಕಾಗಿತ್ತಲ್ಲ. ಸೊ ಆವಾಗಲೇ ಒಂದು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡೂ ಬಿಸಿ ಮಾಡಿ ಇವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ನಾದ್ಬಿಟ್ಟು ಇಡಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುಗೂ ಇರಬಾರ್ದು. ಚಕ್ಲಿ ಏನು ಕಲಿಸ್ತೀವಿ ಹಿಟ್ಟು ಅದು ಹದವಾಗಿರಬೇಕು. ಮತ್ತು ಆ ಚಕ್ಲಿ ಹಿಟ್ಟೇನಿದೆ ಅದು ಒಣಗೋ ಥರ ಮಾಡ್ಕೊಬಾರ್ದು. ಒಣಗಿಬಿಟ್ರೆ ಡ್ರೈ ಥರ ಆಗುತ್ತಲ್ಲ, ಚಕ್ಲಿ ಪ್ರೆಸ್ ಮಾಡಬೇಕಾದ್ರೆ ಕಟ್ ಆಗೋ ಥರ ಆಗಿಬಿಡುತ್ತೆ. ಆದ್ದರಿಂದ ನೋಡ್ಕೊಂಡು ಹದವಾಗಿ ಮಾಡಬೇಕು. ಆ್ಯಕ್ಚುಲಿ ತುಂಬ ದಿನಗಳು, ವರ್ಷಗಳೇ ಕಳೆದೋದ್ವು ನಾನು ಇದನ್ನು ಮಾಡಿ. ಮೊದಲೆಲ್ಲ ಮಾಡ್ತಾಯಿದ್ದೆ, ಇಲ್ಲ ನಮ್ಮಮ್ಮನೇ ಮಾಡಿಡೋರು, ಇಲ್ಲ ನಾನು ಊರಿಗೆ ಹೋಗೋಷ್ಟರಲ್ಲಿ ಮಾಡಿಡೋರು. ಮಹಾಲಯ ಅಮಾವಾಸ್ಯೆ ಮತ್ತು ಈ ಉಪವಾಸ ಹಬ್ಬ ಅಂತೆಲ್ಲ ಮಾಡ್ತೀವಿ, ಅದರಲ್ಲಂತೂ ನಮ್ಮ ಮಮ್ಮಿ ಮಿಸ್ ಮಾಡ್ತಾನೆ ಇರಲಿಲ್ಲ. ಅಯ್ಯೋ ನನ್ನ ಮಗಳು ಬರ್ತಾಳೆ, ನನ್ನ ಮಗಳಿಗೋಸ್ಕರ ಅಂತಲೇ ಮಾಡೋರು. ಚೆನ್ನಾಗಿರ್ತಿತ್ತು. ಇನ್ನು ಹಾಗೆ ಕ್ಯಾಮ್ರಾಮನ್ ಆಗಿಬಿಟ್ಟಿದ್ರು ಇವತ್ತು. ಯಾಕಂದರೆ ನನಗೆ ಇವಾಗ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಅಷ್ಟೆಲ್ಲ ಟೈಮ್ ಇಲ್ಲ. ಇರೋ ಟೈಮಲ್ಲಿ ಪಟ್ ಅಂತ ಏನಾದ್ರು ಮಾಡಿಬಿಡ್ಬೇಕು. ಇವತ್ತು ಆಫ್ಟರ್ ಲಾಂಗ್ ಟೈಮ್, ತುಂಬ ದಿನಗಳ ನಂತರ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಅಡುಗೆ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಸೊ ಹಾಗೆ ಮಾತಾಡ್ತಾ ನ್ಯಾಚುರಲಾಗೆ ವಾಯ್ಸ್ ಓವರ್ ಕೊಡೋದಕ್ಕಿಂತ ನ್ಯಾಚುರಲ್ ಆಗಿದ್ದರೆ ವಾಯ್ಸು ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಏನೇನು ಮಾತಾಡ್ತಾಯಿರ್ತೀವಿ ಇಬ್ಬರು, ಏನೇನು ಡಿಸ್ಕಷನ್ ಮಾಡಿಕೊಂಡು ಇದನ್ನು ಮಾಡ್ತಾಯಿದ್ದೀವಿ ಅನ್ನೋದು ನಿಮಗೂ ಕೂಡ ಗೊತ್ತಾಗಲಿ ಅಂತ ಹೇಳಿಬಿಟ್ಟು. ಸೊ ಆದ್ದರಿಂದ ಗೈಸ್ ಬನ್ನಿ ಇವಾಗ ಜಾಮೂನ್ ಮಾಡೋಕ್ಕೆ ಉಂಡೆಗಳನ್ನ ಕಟ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಇಲ್ಲಿ ಇದಾಗ್ತಿದೆ, ಇಲ್ಲಿ ಪಾಕ ರೆಡಿ ಆಗಿದೆ. ಇನ್ನು ನಳ ಪಾಕ ಸ್ಟಾರ್ಟ್. ಎಷ್ಟೊಂದು ದಿನ ಆಯ್ತಲ್ಲ ಈ ಥರ ಎಲ್ಲ ಮಾತಾಡಿ. ಪ್ಲೇಟ್ ಕೊಡಿ ಕೆಳಗೆ. ನೀವು ಇಷ್ಟೊಂದು ಉಂಡೆಗಳವೆ, ನೀವು ಕಟ್ಬೇಕು ತಾನೆ. ಬರೀ ಅದು ವಿಡಿಯೋ ಸೂಪರ್ ಅಲ್ಲ, ಬೇಗ ಎಣ್ಣೆ ಬೇರೆ ಬಿಸಿ ಔಟೇಸು. ನಂಗೆ ಮಾಡಕ್ ಬರಲ್ಲ ಚಿನ್ನ. ಉಂಡೆ ಕಟ್ಟಕ್ ಬರಲ್ವಾ? ಬರಲ್ಲ ಕಣೆ. ಬಡತದೆ ಹೇಳೋದು ಒಂದ್ಸರಿ ಕೇಳಿ ನೀನು ಅಂತ ಹಂಗೆ. ಓಕೆ, ಇವಾಗ
ಅಂತ ಎಣ್ಣೆಗೆ ಜಾಮೂನುಗಳನ್ನು ಹಾಕುತ್ತಿದ್ದೇವೆ. ಇವತ್ತು ಒಟ್ಟಿಗೆ ಫ್ರೈ, ಎಣ್ಣೆ ಜಾಸ್ತಿ ಇದೆಯಲ್ಲ ಕ್ವಾಂಟಿಟಿ, ಆದ್ದರಿಂದ ಎಲ್ಲ ಫುಲ್ ಹಾಕ್ಬಿಡ್ತೀನಿ ಒಟ್ಟಿಗೆ. ಚಕ್ಲಿ ಮಾಡ್ತೀನಲ್ಲ ಅದಕ್ಕೋಸ್ಕರ ನಿಧಾನಕ್ಕೆ ಕೈ ಮೇಲೆ ಬಿಟ್ಬಿಟ್ಟು ಎಣ್ಣೆ. ಓಕೆ ಓಕೆ ಪಾಪಾ, ಓಕೆ ಮಮ್ಮ. ಸಣ್ಣ ಊರಿನಲ್ಲೇ ಬೇಯಿಸ್ಬೇಕು ಇದನ್ನು, ಜೋರು ಊರಿ ಮಾಡಬಾರ್ದು. ಡೀಪ್ ಫ್ರೈ ಜಾಸ್ತಿ ಎಣ್ಣೆ ಹಾಕಿ ಮಾಡೋದೇ ಅಪ್ರೂಪ ನನಗೆ. ಹೆಂಗೆ ಇದೆಲ್ಲ ಸೃಷ್ಟಿ ಎಲ್ಲ ನಿಖಿತ? ಇದರಿಂದ ಜಾಮೂನ್ ಮಾಡ್ಬೋದು, ಇದರಿಂದ ಕರಿಬೋದು. ಎಣ್ಣೆ 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 ಯಾರು ಇದೆಲ್ಲ ಎಣ್ಣೆ ಅಷ್ಟೇ ಕೆಟ್ಟದು ಅಲ್ಲ. ಯಾಕೆ ಕಂಡಿಡಿದ್ರು? ಎಲ್ಲಿ ಇವಾಗ ಮಾಡೋದೇ ಕಡಿಮೆ ಮಾಡ್ಬಿಟ್ಟಿದೀವಿ ಇವಾಗ. ಮೊದಲು ಎಷ್ಟು ಆಯಿಲ್ ಐಟಮ್, ಯಪ್ಪೋ ಅಪ್ಪ, ಇವಾಗಂತೂ ಎಲ್ಲ ತಿಂಗ್ಳಿಗೆ ಒಂದ್ಸರಿ ಏನೋ ಥರ ಆಗೋಗ್ತದೆ. ಆ ಕರೋನಾ ಟೈಮಲ್ಲಂತೂ ಮಾಡಿ ಮಾಡಿ. ಖುಷಿಮಾ, ಬಿಸಿ ಪಾಕದೆಲ್ಲ ಹಾಕಿದ್ರು ಚೆನ್ನಾಗಿರ್ತದೆ ಬಿಸಿ ಬಿಸಿ ತಿನ್ನಕ್ಕೆ. ಅಂದ್ರೆ ರೋಸ್ ವಾಟರ್ ಹಾಕ್ತಾರೆ ಸೋಮಲ್ಲಿ ಗುರುದರ್ಶನಲ್ಲೆಲ್ಲ. ಅದು ಕಲ್ತ್ಕೋಬೇಕು ನಿಕ್ಕಿ. ಕೋವಾ ಹಾಕಿ ಮಾಡ್ತಾರೆ ಇದಕ್ಕೆ, ಕೋವಾ ಹಾಕಿ ಮಾಡ್ತಾರೆ. ಹೌದಮ್ಮ, ಕೋವಾ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರ್ತದೆ. ಜಾಮೂನ್ ಅನ್ನೋದು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನಾರ್ತ್ ಇಂಡಿಯನ್ಸು, ಓಕೆ, ಎಲ್ಲರ ಹತ್ರ ಮುಸ್ಲಿಮ್ಸ್ ಅವರು ಗುಲಾಬ್ ಜಾಮೂನ್ ಅಂತ ಹೇಳ್ತಾರೆ. ಎಲ್ಲ ರೀತಿಯೂ ಟ್ರೈ ಮಾಡಬೇಕು. ಫ್ರೈ ಆಗ್ಬಿಡ್ಲಿ. ಕೇಸಿ ದಾಸ್ ಅವರೇ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಕೇಸಿ ದಾಸ್ ಅಂದ್ರೆ ಅವರು ಬೆಂಗಾಲೀಸ್ ಅವರು. ಹೌದಾ? ಕೇಸಿ ನನಗೆ ದಾಸ್ ಟೇಸ್ಟೇ ಮಾಡಿಸಿಲ್ಲ ಮತ್ತೆ ಒಂದ್ಸರಿ. ಇಲ್ಲೆಲ್ಲೂ ಇಲ್ಲ ಕೇಸಿ ದಾಸ್, ಮಲ್ಲೇಶ್ವರಂಗೆ ಹೋಗ್ಬೇಕು. ನಮಗೆ ಗೊತ್ತಿರೋ ಕಾಂತಿ ಸ್ವೀಟು, ಆಸೆ ಸ್ವೀಟು, ಯಾವುದು ಅಗರ್ವಾಲ್. ಇನ್ನು ಕಮರ್ಷಿಯಲ್ ಸಿಟಿಗಿಲ್ಲ ಆದ್ರೆ ಬಗತ್ರ ಮೇಲೆಲ್ಲ ಇದೆ, ಅದು ಬೇರೆ ಡಿಫ್ರೆಂಟ್, ಅವ್ರದೇ ಡಿಫ್ರೆಂಟ್ ಅಂತ ಇರಬೇಕು. ಫ್ರೈ ಮಾಡ್ತಾ ಇದ್ರೆ ಇಲ್ಲಾಂದ್ರೆ ಒಂದೇ ಕಡೆ ಬೇಯ್ತದಷ್ಟೇ. ಒಟ್ಟಿಗೆ ಪಾಕ ಹಾಕ್ಬಿಟ್ರೆ ಸ್ವಲ್ಪ ಜಾಸ್ತಿ ಅವ್ರು ತರಳ್ಬಿಡ್ತದೆ. ಟೈಮ್ ಮಾಡ್ಬೋದಾಯ್ತು, ಅದ್ರ ಎಣ್ಣೆ ಜಾಸ್ತಿ ಐತಲ್ಲ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಅಷ್ಟೇ. ಈ ಥರ ಫುಲ್ ಕಲ್ಲರ್ ಒಳಗಡೆ ಎಲ್ಲ ಚೆನ್ನಾಗಿ ಬಂದಿರ್ತದೆ. ಅದಕ್ಕೆ ಹೆಚ್ಚು ಜಾರು ಹುರಿ ಮಾಡಿಬಿಡ್ತೀನಿ, ಮುಚ್ಚಿಟ್ಬಿಡ್ತೀನಿ. ಇದು ಓಕೆ, ಇದು ಇದೆಲ್ಲ ಚಕ್ಲಿ ಎಲ್ಲ ನೀಟಾಗಿ ಒತ್ತಿದ್ದೀನಿ. ಒಂದೊಂದೇ ಹಾಕ್ಬಿಟ್ಟು ಈ ಕಡೆ ಎಳ್ಕೊಂಡ್ಬಿಡ್ತೀನಿ. ನಾನು ಅಂದಾಜು ತುಂಬ ದಿನ ಆಯ್ತು, ಒಂದು ಅಂದಾಜ್ ಮೇಲೆ ಹಾಕಿದ್ದೀನಿ ಎಲ್ಲ. ಎಲ್ಲೇ ಮಾಡೇ ಇಲ್ವಲ್ಲ ನಾನು. ಸರಿ ವರಮಹಾಲಕ್ಷ್ಮಿ ಬುಕ್ ಮಾಡಲಿಲ್ಲ, ಅವಾಗೆಲ್ಲ ಸುಮ್ಮನೆ ಏನೋ. ಎಲ್ಲಿ ಒಬ್ಬರೇ ಟೈಮ್ ಎಲ್ಲ ಆಗುತ್ತೆ ಮಾಡೋಕ್ಕಾಗತ್ತಲ್ಲ, ಬೇಕು ಮ್ಯಾನ್ ಪವರ್ ಬೇಕಲ್ಲ. ಫಸ್ಟ್ ಒಬ್ಬಲ್ಲೇ ಗೊತ್ತಾಯ್ತದೆ, ಅಂದರೆ ಹೊಡೆದೋಗ್ಬಿಡ್ತದೆ ಟಕ್ ಟಕ್ ಅಂತ. ಇನ್ನು ನೋಡಬೇಕು. ಜಯ ಅನ್ನಪೂರ್ಣೇಶ್ವರಿ. ಅದೇ ಅನ್ನಪೂರ್ಣೇಶ್ವರಿ. ಅನ್ನಪೂರ್ಣಿ ಸದಾ ಪೂರ್ಣಿ ಶಂಕರ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ದೀಕ್ಷಾಂ ದೇಹಿ ಚ ಪಾರ್ವತಿ. ಸಾಕ? ನನ್ನ ಕೇಳಿದ್ರೆ ನಾನೆಲ್ಲ ಅಡುಗೆ ಬಟ್ಟನ್ ಥರ ಕೇಳ್ತಾ ಇದ್ದೆ. ಎಲ್ಲ ರೀ ತಿಳ್ಕೊಬೇಕು ಕಣ್ರಿ. ಎಣ್ಣೆ ಇದೆ, ಸುಮ್ಮನೆ ಎಣ್ಣೆ ಇದೆ, ಸುಮ್ಮನೆ ಇರು ಶಾಮಿ ಸ್ವಲ್ಪ. ಬೇಗ ಬಿದ್ದು ಸಣ್ಣ ಇದಲ್ವಾ? ಅಯ್ಯೋ ಅದು ಬೆಂದಿರಲಿಲ್ವೇನೋ, ಟಚ್ ಮಾಡಿಬಿಟ್ಟೆ. ಚೆನ್ನಾಗಿರೋದು ಒಂದ್ರಲ್ಲಿ, ಮುರಿದಾಗಿರೋದು ಒಂದು ಬಾಕ್ಸ್ ಕಲರೇ ಇರುತ್ತೆ. ಸರಿ, ಬೆಣ್ಣೆ ಹಾಕಿದ್ರೇ ಒಂಥರ ಡಿಫ್ರೆಂಟು, ಎಣ್ಣೆ ಹಾಕಿದ್ರೇ ಒಂಥರ ಡಿಫ್ರೆಂಟ್. ಬೆಣ್ಣೆ ಕರಗಿಸ್ಬಿಟ್ರೆ ತುಪ್ಪ ಥರ ಆಗ್ಬಿಡುತ್ತೆ, ಬಿಸಿ ಆಗ್ಬಿಡುತ್ತೆ. ಅದಕ್ಕೆ ನಾನು ಮಾಡಿದೆ ಬೆಣ್ಣೆನ ಫಸ್ಟ್ಗೆ ಇದರಲ್ಲೇ ಹಾಕ್ಬಿಟ್ಟೆ. ಮಮ್ಮಿ ಮಾಡೋದು ಈ ಥರ. ಸರಿ ಮಮ್ಮಿ ಅವಲ ಓಕೆ ಫ್ರೆಂಡ್ಸ್, ಇವಾಗ ಆಯಿತು ಚಕ್ಲಿ ಆಲ್ಮೋಸ್ಟ್. ಇನ್ನೊಂದು ಒಬ್ಬೆ ಹಾಕಿದ್ರೆ ಆಯಿತು. ಚೆನ್ನಾಗಿ ಬಂತು, ಅದು ಖುಷಿ ಆಗೋ ವಿಚಾರ. ನೋಡಿ ಏನು ಮಸ್ತಾಗಿ ಬಂತು. ನಾನು ಒಡೆದೋಗುತ್ತೇನೋ ಅಂತ ಅನ್ಕೊತಾ ಇದ್ದೆ, ಸದ್ಯ ಒಡೆದೋಗ್ಲಿಲ್ಲ. ಅದಾಯಿತು. ಇನ್ನಿದಾಗಿ
ಆಯ್ತು, ಇದನ್ನು ಎತ್ಬಿಡ್ತೀನಿ. ಸೊ ಅದಾಗಿ ಇನ್ನೊಂದು ರೌಂಡು ಇದು ಹಾಕಿದ್ರೆ ಕೋಡ್ಬಳೆ ಥರ ಹಾಕೋಣ. ಕೋಡ್ಬಳೆ ಇಲ್ಲಿ ಇವಾಗ ಬಂದು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅವಲಕ್ಕಿ ಮಾಡ್ತಾ ಇರೋದು. ನನ್ನ ಸೋಮ್ಗೆ ಅವಲಕ್ಕಿ ಅಂದರೆ ಅವಾಗಿಂದನೂ ಇಷ್ಟ. ಸೊ ಏನಂದರೆ ನಾರ್ಮಲ್ ಅವಲಕ್ಕಿ ಮಾಡ್ತೀವಲ್ಲ ಅದು ಇಷ್ಟ, ಮತ್ತು ಈ ಥರ ಫ್ರೈ ಮಾಡೋದು ಇಷ್ಟನೇ. ಸೊ ಸ್ಟಾರ್ಟಿಂಗ್ ಹೇಳಿದ್ದೇನೆ ಈಗ ಅವಲಕ್ಕಿ ಮಾಡ್ತೀಯಾ ಅಂದರು. ಸೊ ಅದಕ್ಕೇನೆ ಇವಾಗ ಅವಲಕ್ಕಿನ ಮಾಡ್ತಾಯಿದ್ದೀವಿ. ಅದು ಎಣ್ಣೆ ಇದೆಯಲ್ಲ ಅದರಲ್ಲೇ ಜೈ ಅನ್ಸ್ಬಿಡೋದು ಅಂತ. ಹಿಂಗೆ ಸೂಪರ್ ಅಲ್ಲ ರೈಸ್? ಮಾಡಲ್ಲ, ಮಾಡಿದ್ರೆ ಒಟ್ಟಿಗೆ ಎಲ್ಲ ಹಿಂಗೆ ಮಾಡಿಟ್ಬಿಡೋದು. ಪದೇ ಪದೇ ಎಣ್ಣೆ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅಷ್ಟೇ ಈಸಿ ನೋಡಿ. ಈ ಥರ ಒಂದು ಜಾಗ ಇಟ್ಕೊಬಿಟ್ರೆ ಆರಾಮಾಗಿ ಅದು ಎತ್ತೋದು ಟೆನ್ಷನ್ ಇರಲ್ಲ. ಇದು ಗೊತ್ತಾಯ್ತಾ? ಇದು ತುಂಬ ದಿನ ಆಯ್ತಲ್ಲ ಮಾಡಿ, ಸಿಗ್ತಾನೆ ಇಲ್ಲ ಕೈಗೆ. ಎಲ್ಲೋಯ್ತು ಅಂತ ಹುಡುಕಿ ಸಾಕಾಗೋಯ್ತು. ಅದಕ್ಕೋಸ್ಕರ ಎಷ್ಟು ಅರ್ಧ ಟಿಫಿನ್ ಮಾಡ್ಲಾ? ತಿಂತೀರಾ? ಇಷ್ಟು ಮಾಡ್ಬಿಡ್ಲಾ? ಹಂಗೆ ಹಿಂಗಿದೆ ಅಂತ ಹೇಳಿದ್ರೆ ಮಾಡಿ ಮುಗಿಸ್ಬಿಡಿ ಅಷ್ಟೇ. ನಿಮಗೆ ಹೊರಗಡೆಯಿಂದ ಚೋಚ ತಿನ್ನೋ ಬದಲು 10 ರೂಪಾಯಿ ಪ್ಯಾಕೆಟ್ ಅದೆಲ್ಲ ತರ್ಸ್ಕೊಂಡು ತಿನ್ನೋ ಬದಲು ಮನೆಯಲ್ಲೇ ಮಾಡಿರೋದು ಯಾಕೆ ಇರ್ಬಾರ್ದು? ಜಂಕ್ ಈಸ್ ಜಂಕ್ ಓನ್ಲಿ, ಬಟ್ ಸ್ಟಿಲ್ ಕಂಪೇರ್ ಟು ಔಟ್ ಸೈಡ್. ಹಂಗೆ ನೀನ್ ಒಂದ್ಸಲಿ ಕರೀತಾ ಇದೀಯಾ, 2 ಸಲ ಕರೀತಾ ಇದೀಯಾ? ಈಗ ಹೊರಗಡೆ ಅವರು ಕಮರ್ಷಿಯಲ್ ಇದ್ದು ಪಾಪ ಅವ್ರು ಮಾಡ್ತಾರೆ, ಬಲ್ಕಲ್ಲಿ ಹೊಡಿತಾ ಇರ್ತಾರೆ. ಏನು ಮಾಡಕ್ಕಾಗಲ್ಲ. ಆಲ್ಮೋಸ್ಟ್ ಎಣ್ಣೆ ಖಾಲಿ ಆಗ್ತಾ ಬಂದಿದೆ. ಸೊ ಇರೋದ್ರಲ್ಲಿ ಒಟ್ಟಿನಲ್ಲಿ ಹಂಗೆ ಜೈ ಸ್ವಲ್ಪ ಸೋಮುಗೆ ಗೋಡಂಬಿದ್ರು ಅಲ್ಲ ಸಾರಿ ಏನಿದು ಗೋಡಂಬಿ ಬಾದಾಮಿ ಜಾಸ್ತಿ ಬೇಕಂತೆ. ಅದಕ್ಕೋಸ್ಕರ ಬೇಕು ಅಂದ್ರೆ ಇನ್ನೊಂದಷ್ಟು ಇದನ್ನ ಫ್ರೈ ಮಾಡಿಬಿಟ್ಟು ಹಂಗೆ ಎತ್ತಿಬಿಟ್ರೆ ಆಗೋಯ್ತು. ಇದಕ್ಕೆ ಉಪ್ಪು ಖಾರ ಹಾಕಿ ಕೊಟ್ಬಿಡ್ಲಾ? ಹಂಗೆ ಎಣ್ಣೆ ಮುಗಿಸ್ಬಿಡೋದ? ಏನ ಗೋಡಂಬಿ ಇದು ಬೇಡ ಬೇಡ ಬೇಡ, ಅದು ಬೇಕಾ ಸಪ್ರೇಟ್ ಮಾಡ್ಕೊಳ್ಳೋಣ. ಇದಕ್ಕೆ ಸಾಕು, ನಿಮ್ಗೆ ಬೇಕಂದಿದ್ದಕ್ಕೆ ಮಾಡ್ತಾ ಇರೋದಷ್ಟೇ. ಕಡಲೆ ಬೀಜನೇ ಹುರಿದಿಲ್ಲ, ಇನ್ನು ಕಡಲೆ ಬೀಜ ಹುರಿದಲ್ಲೇ ಹುರಿಬೇಕು. ಇದಿದ್ರೆ ಸಾಕು. ಕಡಲೆ ಬೀಜ ಬೇಕಾ? ಅದಿದ್ರೇ ಇದು. ಫ್ರೆಂಡ್ಸ್ ನೋಡಿದ್ರಲ್ಲ, ಸಿಕ್ಕಿದ್ದು ಏನು 1.5 ಅವರಲ್ಲಿ ಇಷ್ಟೆಲ್ಲ ಮಾಡಿಬಿಟ್ಟೆ. ಅಂದರೆ ಜಾಮೂನ್ ಮಾಡಿಟ್ಟೆ. ಅದು ಬಿಡಿ, ಅದೇನು ಜಾಸ್ತಿ ರಿಸ್ಕಿ ಇಲ್ಲ. ಇನ್ನು ಚಕ್ಲಿ ಮಾಡಿದೆ. ಚಕ್ಲಿ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ. ಇನ್ನು ಅವಲಕ್ಕಿ ಮಾಡೋಕ್ಕೆ ಟೈಮ್ ಏನು ತೊಗೊಳ್ಳಲ್ಲ. ಪಟ್ ಅಂತ ಒಂದು 15 ನಿಮಿಷದಲ್ಲಿ ಇದನ್ನು ಅವಲಕ್ಕಿ ಮಾಡಿದೆ. ಇನ್ನು ಚಕ್ಲಿದು ಒಂದೇ ಟೈಮ್ ತೊಗೊಳ್ಳೋ, ಯಾಕಂದರೆ ಅದು ಓದಬೇಕು ಮತ್ತು ಅದು ಹದವಾಗಿ ಬೇಯಬೇಕು. ಆದ್ದರಿಂದ ಸ್ವಲ್ಪ ಟೈಮ್ ತೊಗೊಳ್ತು ಅಷ್ಟೇ. ಇನ್ನು ಇವಾಗ ಬಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಅದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ ಟೇಸ್ಟು. ಒಟ್ಟಿನಲ್ಲಿ ನಾನು ಹಾಕಿದ್ದು ಎಣ್ಣೆ ಏನಿತ್ತು ಬಾಣಲಿನಲ್ಲಿ ಕಂಪ್ಲೀಟಾಗಿ ಖಾಲಿ ಮಾಡಿಬಿಟ್ಟು ಆ ಮಿಕ್ಕಿದ ಎಣ್ಣೆ ಎಲ್ಲ ಇನ್ನೇನು ಅಡುಗೆಗೆ ಯೂಸ್ ಮಾಡಲಿಲ್ಲ, ಎಲ್ಲ ಚೆಲ್ಬಿಟ್ಟೆ ಅಷ್ಟೇನೆ. ಚೆನ್ನಾಗಿ ಬಂದಿತ್ತು ಎಲ್ಲ. ಒಟ್ಟಿನಲ್ಲಿ ಎಲ್ಲನೂ ರೆಡಿ ಮಾಡಿ ಇಟ್ಟೆ ಗೈಸಿ. ಇವತ್ತಿನ ದಿನ ಎಷ್ಟೊಂದು ದಿನದಿಂದ ಅನ್ಕೊತಾ ಇದ್ದೆ ಇದೆಲ್ಲ ಮಾಡಬೇಕಂತ ಆಗ್ತಾನೇ ಇರಲಿಲ್ಲ. ಸೊ ಫೈನಲಿ ಎಲ್ಲ ಮಾಡಿಟ್ಟು ಇದಕ್ಕೊಂದು ಸ್ವಲ್ಪ ಸಕ್ಕರೆ ಪುಡಿ ಮಾಡಿಬಿಟ್ಟು ಸಕ್ಕರೆ ಹಾಕಿದ್ದೀನಿ. ಹಾಗೆ ಮತ್ತು ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಇದಿಷ್ಟನ್ನು ಎಲ್ಲ ಹಾಕಿ ಫುಲ್ ಎಲ್ಲ ಕಂಪ್ಲೀಟಾಗಿ ಮಾಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಕಂಟೈನರ್ನಲ್ಲಿ ಹಾಕಿ ಇಟ್ಟೆ ಗೈಸಿ ಈ ಥರ. ಸೊ ಒಟ್ಟಿನಲ್ಲಿ
ಖುಷಿ. ಚಕ್ಕಲಿ ಅಂತೂ ಆಲ್ಮೋಸ್ಟ್ ಎಲ್ಲ ಆಲೇ ಎತ್ಕೊಂಡು ತಿಂತಾಯಿದ್ರು. ಆ್ಯಂಡ್ ಜೊತೆಗೆ ನಾನು ಸ್ವಲ್ಪ ಕೀರ್ತಿ ಮನೆಗೆ ಅವ್ರ ಮನೆಗೆಲ್ಲ ಕೊಡಬೇಕಾಗಿತ್ತು. ಸೊ ಅದೊಂದು ಸ್ವಲ್ಪ ವೀಡಿಯೋ ಇದಕ್ಕೆ ಕಂಟಿನ್ಯೂಟಿ ಹಾಕಬೇಕು ಅಂತ ಅಂದ್ಕೊಂಡೆ, ಆದರೆ ಅದು ಇನ್ನೊಂದು ಫೋನಲ್ಲಿ ರೆಕಾರ್ಡ್ ಆಗಿಬಿಟ್ಟಿದೆ. ಸೊ ಅದನ್ನು ಇದಕ್ಕೆ ಹಾಕೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಅದು ನೆಕ್ಸ್ಟ್ ಯಾವುದಾದ್ರು ಒಂದು ವ್ಲಾಗಲ್ಲಿ ಕೀರ್ತಿಯವರು ಯಾವ ರೀತಿ ಹೇಳಿದ್ರು, ಅಂದರೆ ಟೇಸ್ಟ್ ಹೇಗಿದೆ ಏನು ಎತ್ತಾ ಅಂತ ಹೇಗೆ ಹೇಳಿದ್ರು, ಅಂದರೆ ಇವಾಗ ನಾವು ಮಾಡಿರೋ ಚಕ್ಲಿ ಫಸ್ಟ್ ಟೈಮ್ ಅವ್ರಿಗೆ ಟೇಸ್ಟ್ ಮಾಡೋಕೆ ಕೊಡ್ತಾಯಿರೋದು, ಆದ್ದರಿಂದ ಯಾವ ರೀತಿ ಇದೆ ಅಂತ ಹೇಳಿದ್ರು ಅನ್ನೋದನ್ನ ನೆಕ್ಸ್ಟ್ ಯಾವುದಾದ್ರು ಒಂದು ವ್ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ. ಓಕೆನಾ. ಈ ವ್ಲಾಗಲ್ಲಿ ನನಗೆ ಅದು ಹಾಕೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ಇನ್ನೊಂದು ಫೋನ್ ಅದು, ಆ ಫೋನಿಂದ ಈ ಫೋನ್ಗೆ ನನಗೆ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಸೊ ಆದ್ದರಿಂದ ಅಷ್ಟೇನೇ. ಓಕೆನಾ. ಸೊ ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.